ಇವತ್ತು ಫಸ್ಟ್ ಟೈಮ್ ಅದರ ಇತಿಹಾಸದಲ್ಲೇ ಇರಾನ್ನಿಂದ ಬಹುದೊಡ್ಡ ತೀವ್ರ ಆಘಾತ ಆಗುವಂಥ ಹೊಡೆತ ಕೊಟ್ಟದ. ಅದರಲ್ಲೂ ಅದರ ಡೇ ಟು ಡೇ ಬೆಳವಣಿಗೆ ನೋಡಿದಾಗ ಅನ್ನಿಸ್ತದೆ ಮನುಷ್ಯಾಗ, ಇಲ್ಲಪ್ಪ ಇದು ಸಾಮಾನ್ಯ ದೇಶ ಅಲ್ಲ. ಆದ್ರೆ ಇನ್ನೊಂದು ಮಾತನ್ನು ಗಮನಿಸಬೇಕಾಗಿದೆ, ಯಾವುದಕ್ಕಾದ್ರೂ ಒಂದು ಲಿಮಿಟೇಷನ್ಸ್ ಇದ್ದೇ ಇರ್ತಾವೆ ಅಂತೇಳಿ. ಹೌದು, ಜೋರ್ಡಾನ್ ಆಗಿರ್ಬೋದು, ಲೆಬನಾನ್ ಆಗಿರ್ಬೋದು, ಗೋಲಾನ್ ಹೈಟ್ಸ್ ಆಗಿರ್ಬೋದು, ಸುತ್ತಮುತ್ತ ಸಿರಿಯಾ ಆಗಿರ್ಬೋದು, ಅಥವಾ ನಮ್ಮ ಏನಪ್ಪ ಅಂತಂದ್ರೆ ಪ್ಯಾಲೆಸ್ತೀನಲ್ಲಿರುತ್ತಂಥ ಗಾಜಾ ಪಟ್ಟಿ ಆಗಿರ್ಬೋದು, ಸುಡಾನ್ ನಮ್ಮ ಏನಪ್ಪ ಅಂದ್ರೆ ಜೋರ್ಡಾನ್ ಆಗಿರ್ಬೋದು, ಇಂಥ ಎಲ್ಲ ಸುತ್ತಮುತ್ತಲಿದ್ದಂಥ ದೇಶಗಳು, ಇರಾಕ್ ಎಲ್ಲನೂ ಇಸ್ರೇಲ್ ಅದು ಒಂದು ಹೆಜ್ಜೆ ಹಿಂದಿಡ್ತಾ ಇದ್ರು. ಆದರೆ ಈ ಸಲ ಇರಾನ ಪೂರ್ಣ ಪ್ರಮಾಣದಲ್ಲಿ ತಯಾರಾಗಿದೆ ಅಂತ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಅಂತ. ಅದರಲ್ಲೂ ತೀವ್ರವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡೋದು ನೋಡಿದಾಗ ಇದು ಏನಪ್ಪ ಅಂತೇಳಿ, ಮತ್ತು ಇತ್ತೀಚಿನವರೆಗೆ ಇಸ್ರೇಲ್ಗೆ ಸಪೋರ್ಟಾಗಿ ಎಲ್ಲ ದೇಶ ನಿಲ್ತಾ ಇದ್ದಿದ್ದು ಇವತ್ತು ನಿಧಾನಕ್ಕೆ ಓಪನ್ ಆಗಿ ಬರದೇ ಹೋದರು. ರಷ್ಯಾ ಮತ್ತು ನಮ್ಮ ಏನಪ್ಪ ಚೈನಾ ಇವೆರಡು ಸಮೀಪ ಬರ್ತಾ ಇದ್ದಾವೆ, ಬೆಂಬಲಿಸ್ತಾ ಇದ್ದಾವೆ ಇರಾನಕ್ಕೆ ಅಂತಲೂ ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಇದರಿಂದಾಗಿ ಟ್ರಂಪ್ ಅವ್ರಿಗೆ ಅದ್ರ ಸಹಿತ ಈ ಯುದ್ಧದಲ್ಲಿ ಇಳಿಬೇಕು ಇಳಿಬಾರ್ದು ಅಂತ. ಯಾಕಂದ್ರೆ ಅಮೇರಿಕೆಯ ಸಾಯಿಲ್ದ ಇಸ್ರೇಲ್ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯುರೋಪ್ ಖಂಡದ ಅಸ್ತಿತ್ವವನ್ನು ಉಳಿಸುವ ಸಲುವಾಗಿ ಬಫರ್ ಸ್ಟೇಟಾಗಿ ಯುರೋಪಿಯನ್ ದೇಶಗಳು ಮತ್ತು ಅಮೇರಿಕ ಇದನ್ನು ತಯಾರು ಮಾಡಿದಂಥದ್ದು. ತಮ್ಮಲ್ಲಿಯ ಯಹೂದಿಗಳನ್ನು